ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದ 1996 ಕರಾವಳಿ ಟ್ರೇಡರ್. ಇಂದಿನ ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಮಿಸ್ಟೇಕ್, ನಾನು ಏನು ಆ ಮಿಸ್ಟೇಕ್ ಮಾಡಿದೆ, ಅದರಿಂದ ನನಗೆ ಎಷ್ಟು ಲಾಸ್ ಆಯಿತು ನೋಡ್ಬೋದು. ನೀವು ಇಲ್ಲಿ 10 ಲಕ್ಷ ರೂಪಾಯಿ. ಆ 10 ಲಕ್ಷವನ್ನು ನಾನು ಹೇಗೆ ಗೇನ್ ಆಗಿ ಮಾಡ್ಬೋದಾಗಿತ್ತು, ಆ ಗೇನನ್ನು ಮಾಡಲಿಕ್ಕೆ ಆ ಒಂದು ಏನು ಮಿಸ್ಟೇಕ್ ಇತ್ತು ಅಂತ ಹೇಳ್ಕೊಡ್ತೀನಿ ಗೆಳೆಯರೇ. ನನಗೆ ಹಲವಾರು ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ಒಂದು ಸ್ಟಾಕ್ ಹೇಳಿ ಸ್ಮಾಲ್ ಟರ್ಮ್ ಅಂದರೆ ಮೀಡಿಯಮ್ ಟರ್ಮ್ ಟು ಲಾಂಗ್ ಟರ್ಮಿಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ಆಗಿ ಅಂತ. ಗೆಳೆಯರೇ, ಈ ವಿಡಿಯೋದಲ್ಲಿ ಆ ಒಂದು ಸ್ಮಾಲ್ ಮಿಸ್ಟೇಕ್ ಏನು ಮಾಡ್ತಾ ಇದ್ದಾರೆ ಹೊಸದಾಗಿ ಬಂದವರು ಸ್ಟಾಕ್ ಮಾರ್ಕೆಟಲ್ಲಿ, ಅದನ್ನೆಲ್ಲದನ್ನು ತಿಳಿಯೋಣ ನನ್ನ ಮಿಸ್ಟೇಕಿಂದ. ಬನ್ನಿ, ಚಾರ್ಟ್ ಮುಖಾಂತರ ತೋರಿಸ್ಕೊಡ್ತೇನೆ ಹೇಗಿತ್ತು, ಏನಿತ್ತು ಆ ಮಿಸ್ಟೇಕ್, ಹೇಗೆ ನಾನು ಅದನ್ನು ಚೇಂಜ್ ಮಾಡಬಹುದಿತ್ತು ಅಂದು. ಇದನ್ನೆಲ್ಲ ಕಲಿತುಕೊಳ್ಳಿ ಗೆಳೆಯರೇ. ಯಾಕೆ ಅಂತ ಹೇಳಿದರೆ ಈ ಲರ್ನಿಂಗ್ಸ್ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮಿಗೆ ಒಂದು ಸಕ್ಸಸ್ ಪಾತ್ ಆಗಿರುತ್ತದೆ. ಗೆಳೆಯರೇ, ನಾನಿವಾಗ ಆ ಸ್ಟಾಕಲ್ಲಿ ತೋರಿಸ್ತೀನಿ ಯಾವ ಸ್ಟಾಕಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಕೊಂಡು. ಗೆಳೆಯರೇ, ಇವಾಗ ನಾನು ಡೈಲಿ ಟೈಮ್ ಫ್ರೇಮ್ ಹಾಕಿರ್ತೀನಿ. ಇಲ್ಲಿ ಡೈಲಿ ಟೈಮ್ ಫ್ರೇಮ್ ಹಾಕಿದಾಗ ನಾನು ಒಂದು ಸ್ಕ್ಯಾನ್ ಮಾಡ್ತಾ ಇರುವಾಗ ನನ್ನ ಕಣ್ಣಿಗೆ ಒಂದು PCBL ಸ್ಟಾಕ್ ಬೀಳ್ತದೆ. ಏನು ನೋಡ್ತೀನಿ ಅಂದರೆ, ಇಲ್ಲಿ ನೋಡಿ, ಇಲ್ಲಿಂದ ರಿಜೆಕ್ಷನ್ ಆಗಿರ್ತದೆ, ಇಲ್ಲಿ ಸೆಲ್ಲಿಂಗ್ ಬಂದಿರ್ತದೆ. ಮತ್ತೆ ನೋಡಿ, ಒಂದು ಟೈಮ್ ಸೆಲ್ಲಿಂಗ್ ಬಂದಾಗ ಇಷ್ಟು ಕೆಳಗಡೆ ಬಂತು, ಸೆಕೆಂಡ್ ಟೈಮು ಇಷ್ಟು ಕೆಳಗಡೆ ಬಂತು, ಮತ್ತೆ ಈ ಲೆವೆಲಿಂದ ಬಂದಾಗ ಸೆಲ್ಲಿಂಗ್, ಇದು ಬಾಟಮ್ ಆಯಿತು. ನೋಡಿ, ಬಾಟಮ್ ಆಯಿತು. ಆಮೇಲೆ ಮತ್ತೆ ಇಲ್ಲಿ ಬ್ರೇಕ್ಔಟ್ ಆಯಿತು, ಇಲ್ಲಿ ಮತ್ತೆ ಬರಲಿಲ್ಲ ಕೆಳಗಡೆ. ಇಲ್ಲಿ ನೋಡಿ ಇಷ್ಟು ಕನ್ನಡ. ಸೊ ಏನಾಯಿತು ಅಂದರೆ 140 ಲೆವೆಲ್ ಇದು ಏನಿತ್ತು, ನನಗೆ ಅಲ್ಲಿ ಬೈಯಿಂಗ್ ಮಾಡಬೇಕಂತ ಅನಿಸ್ತು. ಸೊ ಗೆಳೆಯರೇ, ನಾನು ಈ 140 ಲೆವೆಲಲ್ಲಿ, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ಗೆಳೆಯರೇ, 140 ಲೆವೆಲಲ್ಲಿ ಯಾವಾಗ ನೋಡ್ತೀನಿ, ಇಲ್ಲಿ ತೋರಿಸ್ತೀನಿ ನೋಡಿ, ಇದನ್ನು ಆರ್ಡರ್ ಬುಕ್ ತೋರಿಸ್ತಾ ಇದ್ದೀನಿ. 140 ಲೆವೆಲಲ್ಲಿ ನಾನು ಆ ದಿನ ಬೆಳಗ್ಗೆ 140 ಲೆವೆಲಿಗೆ ಪರ್ಚೇಸ್ ಮಾಡ್ತೀನಿ ಗೆಳೆಯರೇ. 4 ಲ್ಯಾಕ್ ರುಪೀಸಿಗೆ ಆರ್ಡರ್ ಪಂಚ್ ಮಾಡ್ತೀನಿ ಗೆಳೆಯರೇ. ಇದು ನನ್ನ ಅಕೌಂಟ್ ನೋಡ್ಬೋದು ನೀವು, JG5731, ಎಲ್ಲ ವೀಡಿಯೋದಲ್ಲೂ ಇದೇ ಇರುತ್ತದೆ. PCBLಲ್ಲಿ 4 ಲ್ಯಾಕಿಗೆ ಪಂಚ್ ಮಾಡ್ತೀನಿ. ಸೊ ನಾನು ಇವಾಗ ಪಂಚ್ ಮಾಡಿದ್ಮೇಲೆ ಇವಾಗ ನೆಕ್ಸ್ಟ್ ಏನಂತ ಹೇಳಿದರೆ ನಾನು ಟಾರ್ಗೆಟ್ ಹುಡುಕ್ತೀನಿ ಗೆಳೆಯರೇ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಾನು ಪೊಟೆನ್ಷಿಯಲ್ ಟಾರ್ಗೆಟ್ ಹೇಗೆ ಹುಡುಕಬೇಕು, ಆ ಪೊಟೆನ್ಷಿಯಲ್ ಟಾರ್ಗೆಟಿಗೆ ಹೋಲ್ಡ್ ಮಾಡಬೇಕಂದ್ರೆ ಎಷ್ಟು ಟೈಮ್ ಫ್ಲಕ್ಚುಯೇಷನ್ ಬರ್ತದೆ, ಅದನ್ನೆಲ್ಲದನ್ನು ತಿಳಿಸ್ಕೊಡ್ತೀನಿ. ಹಾಗೆ ನಾನು ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ಏನು ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅದನ್ನೆಲ್ಲದನ್ನು ತಿಳಿಸ್ಕೊಡ್ತೀನಿ. ಫಂಡಮೆಂಟಲಿ ಹೌದು, ಚಾರ್ಟ್ ಮುಖಾಂತರನೂ ಹೌದು. ನಾನೀಗ ಇನ್ವೆಸ್ಟ್ ಮಾಡುವಾಗ ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 500 crores. ನೆನ್ಪಿಟ್ಕೊಳ್ಳಿ ಗೆಳೆಯರೇ, 500 crores ಆಗಿರ್ತದೆ. ನಾನು ಏನು ಯೋಚನೆ ಮಾಡ್ತೀನಿ ಅಂತ ಹೇಳಿದರೆ, ಇದರ ಫಸ್ಟ್ ಟಾರ್ಗೆಟ್ ಏನಂತ ಹೇಳಿದರೆ, ಇದರ ಡೆಪ್ತ್ ಎಷ್ಟು ಇರುತ್ತದೋ ಅದು ಇಲ್ಲಿ ನೋಡ್ಬೋದು, 49 ಪಾಯಿಂಟ್ಸ್ ನನ್ನ ಫಸ್ಟ್ ಟಾರ್ಗೆಟ್ ಆಗಿರ್ತದೆ. ಇಲ್ಲಿಂದ 49 ಪಾಯಿಂಟ್ಸ್ ಅಂತ ಹೇಳಿದರೆ, ಆಲ್ಮೋಸ್ಟ್ 200 ಹತ್ತಿರ ನನ್ನ ಟಾರ್ಗೆಟ್ ಇರ್ತದೆ ಗೆಳೆಯರೇ. ಯಾಕಂದರೆ ನಾನು 140 ಹತ್ರ ಪರ್ಚೇಸ್ ಮಾಡಿರ್ತೀನಿ. 49 ಪಾಯಿಂಟ್ಸ್ ಅಂತ ಹೇಳಿದರೆ ಆಲ್ಮೋಸ್ಟ್ 200 ಹತ್ತಿರ ಟಾರ್ಗೆಟ್ ಇರ್ತದೆ. ಓಕೆ. ಅದಾದಾಗ ನಾನು ಏನು ನೋಡ್ತೀನಿ ಅಂದರೆ, ನಾನು ಇವಾಗ ಮಂತ್ಲಿ ಟೈಮ್ ಫ್ರೇಮಲ್ಲಿ ಬಂತೀನಿ. ಆವಾಗ ಎನಾಲಿಸಿಸ್ ಮಾಡಿದಾಗ ನನಗೆ ಏನು ಕಾಣಿಸುತ್ತೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಗೆಳೆಯರೇ, ಇದು 18ಗೆ ಒಂದು ಹೈ ಇರ್ತದೆ. ಈ ಹೈ ಇನ್ನೂ ಕ್ರಾಸ್ ಆಗಿರಲ್ಲ. ಸೊ ನನ್ನ ಟಾರ್ಗೆಟ್ ಇನ್ನೂ ಮೇಲಿದೆ. ಸೊ ಈ ಹೈ ಕ್ರಾಸ್ ಆದರೆ ಇದರ ಒಂದು ಪ್ಯಾಟರ್ನ್ ಆಗಿರ್ತದೆ. ಆವಾಗ ಇದರ ಈ ಒಂದು ಪ್ಯಾಟರ್ನ್ ಆಗ್ತದೆ ಅವಾಗ, ಏನಲ್ಲಿ ಕಪ್ ಆ್ಯಂಡ್ ಹ್ಯಾಂಡಲ್. ಸೊ ಇದರ ಡೆಪ್ತ್ ಎಷ್ಟಿದೆಯೋ ಆವಾಗ ಅದನ್ನು ನಂಗೆ ಸಿಗ್ತದೆ ಆಪರ್ಚುನಿಟಿ. ಸೊ ಇಲ್ಲಿ ಮಲ್ಟಿಪಲ್ ಪ್ಯಾಟರ್ನ್ ಆಗ್ತಿದೆ. ನಾನು ಅರ್ಲಿ ಎಂಟ್ರಿ ತೊಗೊಳ್ತಾ ಇದ್ದೀನಿ ಸ್ಮಾಲರ್ ಪ್ಯಾಟರ್ನ್ ಬೇಸಿಸ್ ಮೇಲೆ. ಸೊ ಇದು ಮಲ್ಟಿಪಲ್ ಪ್ಯಾಟರ್ನ್ ಯಾವಾಗ ಆಗಿ ನಾನು ಈ ಸ್ಮಾಲರ್ ಎಂಟ್ರಿ ತೊಗೊಳ್ತೀನಿ, ಅದು ಜಾಕ್ ಪಾಟ್ ರೇಟ್ ಆಗಿರ್ತದೆ ಗೆಳೆಯರೇ. ಇದು ನೋಡ್ಬೋದು, ಇಲ್ಲಿ 130 ಪಾಯಿಂಟ್ಸ್ ಅಂತ ಕಾಣಿಸ್ತಿದೆ. ಅದು 130 ಪಾಯಿಂಟ್ಸ್ ಅಂತ ಹೇಳಿದರೆ ಇದರ ಫಸ್ಟ್ ಟಾರ್ಗೆಟ್ ಇಲ್ಲೇ ಅರೌಂಡ್ ಆಗಿರ್ತದೆ ಗೆಳೆಯರೇ. ನಾನು ಒಂದು ಲೈನ್ ಹೇಳ್ತೀನಿ, ನೀವು ನೋಡ್ತಾ ಹೋಗಿ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ನಾನು ಇವಾಗ ನೋಡ್ಬೋದು ಯಾವಾಗ ಈ ಸ್ಟಾಕ್ ಒಂದು 5 years ಬ್ರೇಕ್ಔಟ್ ಆಗ್ತಾಯಿದೆ. ಹಾಗೆ ನಾನು ಹೇಳಿದ್ನಲ್ಲ 5000 crores ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಯಾವಾಗ 5000 crores ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿ ಸ್ಮಾಲ್ ಕ್ಯಾಪ್ ಕಂಪ್ನಿ ಆಗಿರ್ತದೋ ಅದರ ಕೆಪಾಸಿಟಿ ಎಷ್ಟಿರ್ತದೆ ಅಂದರೆ 5 years ಬ್ರೇಕ್ಔಟ್ ಕೊಟ್ಟಾಗ 5x ರಿಟರ್ನ್ ಕೊಡೋ ಪಾಸಿಬಿಲಿಟಿ ಇರ್ತದೆ ಅಂತ ಹೇಳಿದರೆ, ಇಲ್ಲಿ ನೋಡ್ಬೋದು 150 ಅರೌಂಡ್ ಬ್ರೇಕ್ಔಟ್ ಲೆವೆಲ್, 150ಇಂದ 5x ಅಂತ ಹೇಳಿದರೆ 750 ಹೋಗೋ ಚಾನ್ಸಸ್ ಇರ್ತದೆ. ಏನು ಹೇಳಿ ಗೆಳೆಯರೆ, 750. ಸೊ ಇದು ಬ್ರೇಕ್ಔಟ್ ಆಗಿದ್ದು 23 ಜನವರಿ ಟೈಮಲ್ಲಿ. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಆಲ್ಮೋಸ್ಟ್ ಇದು ನೋಡಿ ಬ್ರೇಕ್ಔಟ್ ಆಗಿ ಇಲ್ಲಿ ಹೋಗಿರ್ತದೆ, ಇಲ್ಲೂ ಹೋಲ್ಡ್ ಮಾಡ್ತೀನಿ. ನಾನು ಯಾಕೆ ಆ ಪ್ರಾಫಿಟನ್ನು ಬುಕ್ ಮಾಡಿದೆ, ನನ್ನ ಏನು ಮಿಸ್ಟೇಕ್ ಇತ್ತು ಗೆಳೆಯರೇ, ಇಲ್ಲಿ ನೋಡಿ ನಾನು ಚಾರ್ಟ್ ಪ್ಯಾಟರ್ನಲ್ಲಿ ಹೇಳಿರ್ತೀನಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತ ಹೇಳಿದರೆ,
ಇದೊಂದು ಶೋಲ್ಡರ್, ಇದೊಂದು ಹೆಡ್ ಆಗಿ ಇದು ಮತ್ತೆ ಇಲ್ಲಾಗುತ್ತದೆ ಗೆಳೆಯರೇ. ನಾವಾಗ ಇಲ್ಲಿ ಹೋಲ್ಡ್ ಮಾಡ್ತೀನಿ, ಇದು ಹೋಲ್ಡ್ ಮಾಡಿರ್ತೀನಿ, ಯಾಕಂದರೆ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಯಿತು. ಯಾವಾಗ ಮತ್ತೆ ಒಂದು ಸತಿ ಇಲ್ಲಿ ಬರುತ್ತದೆ ಆವಾಗ ನನಗೇನು ಅನಿಸ್ತಂದರೆ ಇದು ಬ್ರೇಕ್ ಡೌನ್ ಆಗಿ ಮತ್ತೆ ಕೆಳಗಡೆ ಹೋಗುತ್ತದೆ ಅಂತ ತಿಳ್ಕೊಂಡು, ಯಾಕೆಂದರೆ ಒಂದು ಲೆವೆಲ್ನ 1 ಟೈಮ್ 2 ಟೈಮ್ 3 ಟೈಮ್ ಟೆಸ್ಟ್ ಮಾಡಿದೆ ಗೆಳೆಯರೆ, ಮತ್ತೆ 4 ಟೈಮ್ ಟೆಸ್ಟ್ ಮಾಡೋದಿಲ್ಲ. ಮಾಡ್ತು ಅಂದರೆ ಕೆಳಗಡೆ ಬ್ರೇಕ್ ಡೌನ್ ಆಗುತ್ತದೆ ಅಂತ ತಿಳ್ಕೊಂಡು 3 ಟೈಮ್ ಮ್ಯಾಕ್ಸಿಮಮ್ ಆಗಿರ್ತಿ ಮೇಲೆ ಹೋಗಬೇಕಿತ್ತು. ಸೊ ಮತ್ತೆ ಇಲ್ಲಿ ಬಂದಾಗ ನಾನು ಏನು ಮಾಡ್ತೀನಿ ಅಂದರೆ ಈ ಲೆವೆಲ್ 28th ಮೇ ಇದೇ ದಿನದನ್ನು ನಾನು ಇಲ್ಲಿ ಮಾರ್ನಿಂಗ್ ಬುಕ್ ಮಾಡಿಬಿಡ್ತೀನಿ ಪ್ರಾಫಿಟನ್ನು. ಯಾಕೆ ಅಂತ ಹೇಳಿದರೆ ನೋಡಿ ಎಷ್ಟಾಗಿರ್ತಂತ, ಇಲ್ಲಿ ಹೋದಾಗ ನನಗೆ ಆಲ್ಮೋಸ್ಟ್ 150% ರಿಟರ್ನ್ ಸಿಕ್ಕಿರ್ತದೆ. ಅಂದರೆ 150 ಅಂತ ಹೇಳಿದರೆ 6 lakh rupees ಪ್ರಾಫಿಟ್ ನೋಡಿರ್ತೀನಿ ನನ್ನ ಗೆಳೆಯರೆ. ಇಲ್ಲಿ ಬರ್ತಾ ಎಷ್ಟಾಗಿರ್ತದೆ 3.5 lakh to 4 lakh ಆಗಿರ್ತದೆ. ಅಂದರೆ 2.5 lakh rupees ನನ್ನ ಲಾಸ್. ಅಂದರೆ ಇಲ್ಲಿದ್ದಾಗ ನಾನು ಬುಕ್ ಮಾಡ್ಬೋದಿತ್ತು. ಎಲ್ಲ ಫ್ರೆಂಡ್ಸ್ ಹೇಳಿದರು ಇಲ್ಲಿ ಯಾಕೆ ಬುಕ್ ಮಾಡಲಿಲ್ಲ, ಇಲ್ಲಿ ಯಾಕೆ ಬುಕ್ ಮಾಡಲಿಲ್ಲ ಅಂತ. ಆದರೆ ನೋಡಿ ನಾನು ಇಲ್ಲಿ ಬುಕ್ ಮಾಡಿದೆ 70%ಗೆ, ಅದು ಬ್ರೇಕ್ ಡೌನ್ ಆಯಿತು. ಇದರ ಪಾಸಿಬಲ್ ಟಾರ್ಗೆಟ್ ಆವಾಗ 100 ಆಗಿತ್ತು. ಏನು ಹೇಳಿ, ಇದು 100 ಪಾಯಿಂಟ್ಸ್ ಇದಲ್ವಾ, 90 ಪಾಯಿಂಟ್ಸ್ ಕೆಳಗಡೆ ಬರುತ್ತೆ, ನಾನು ಅವಾಗ ರೀಇನ್ವೆಸ್ಟ್ ಮಾಡ್ಬೋದು ಅಂತ ಇದ್ದೆ. ಆದರೆ ಏನಾಯಿತು ಅಂದರೆ ಇದು ಫೇಕ್ ಬ್ರೇಕ್ ಡೌನ್ ಆಯಿತು ಗೆಳೆಯರೆ. ಯಾಕೆ ಅಂದರೆ ಅದು ಮತ್ತೆ ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿ ಈ ಚಾನಲ್ ಒಳಗಡೆ ಬಂತು. ಸೊ ನನಗೆ ಈ 250 ಅರೌಂಡ್ ಬಂದಾಗ ಮತ್ತೆ ಆಪರ್ಚುನಿಟಿ ಇತ್ತು ಗೆಳೆಯರೆ. ಇಲ್ಲಿ ನೋಡಿ 1 2 3 4 5 6 ಡೇಸ್ ಸ್ಪೆಂಡ್ ಮಾಡಿದೆ. ಇಲ್ಲಿ 6 ಡೇಸ್ ಸ್ಪೆಂಡ್ ಮಾಡಿದೆ ಅಂತ ಹೇಳಿದರೆ ಇದು ಒಳ್ಳೆ ಆಪರ್ಚುನಿಟಿ. ಸೊ ನಾನು ಆವಾಗ ಏನು ಮಾಡಬೇಕಿತ್ತು ಅಂತ ಹೇಳಿದರೆ ಇಲ್ಲಿ ಬೈ ಮಾಡ್ಬೋದಿತ್ತು. ಆದರೆ ಏನು ಮಾಡಿದೆ ಅಂದರೆ ಈ ಪ್ರಾಫಿಟ್ ಏನಿತ್ತು 3 lakh rupees, ನಾನು ಅದನ್ನು ಬೇರೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟೆ. ಸೊ ನನ್ನ ಹತ್ರ ಮನಿ ಇರಲಿಲ್ಲ. ಇತ್ತು ಅಂದರೆ ನಾನು ಇಲ್ಲಿ ಫುಲ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾಯಿದ್ದೆ ಗೆಳೆಯರೆ. ಅದು ಈ ವಿಡಿಯೋದ ಸಾರಾಂಶ, ಸಮ್ಮರಿ ಏನಂತ ಹೇಳಿದರೆ ಪ್ಯಾಟರ್ನ್ ಬ್ರೇಕ್ ಆದರೂ ವೆಯ್ಟ್ ಮಾಡಬೇಕು. ಒಳ್ಳೆ ಆಪರ್ಚುನಿಟಿ ಇತ್ತು, ಅದು ಬ್ರೇಕ್ ಡೌನ್ ಆಗಿ ಮತ್ತೆ ವಾಪಸ್ ಬಂತಂದರೆ ನಾವು ರೀಇನ್ವೆಸ್ಟ್ ಮಾಡೋಂಗೆ ಇರಬೇಕು. ಅದು ಈ ವಿಡಿಯೋನ ಲರ್ನಿಂಗ್. ಯಾವಾಗ ಈ 5x ಟಾರ್ಗೆಟ್ ಆಗೋಕ್ಕಿಂತ ಮುಂಚೆ ಬೇರೆ ಪ್ಯಾಟರ್ನ್ಸ್ ಆಯಿತು, ರಿವರ್ಸಲ್ ಪ್ಯಾಟರ್ನ್ ಆಯಿತು ಅಂದರೆ ನಾವು ರೀಇನ್ವೆಸ್ಟ್ ಮಾಡದೆ ಆ ಮನಿನ ಹೋಲ್ಡ್ ಮಾಡಬೇಕು. ಇದು ಒಂದು ಈ ವಿಡಿಯೋದ ನೋಡಿ ಸಾರಾಂಶ ಆಗಿತ್ತು. ಇಲ್ಲಿ ಮಾಡಿದ್ದಿದ್ರೆ ಗೆಳೆಯರೆ ಇವಾಗ ನಾನು ಎಷ್ಟು % ಪ್ರಾಫಿಟಲ್ಲಿ ಕೂತ್ಕೊಳ್ತಿದ್ದೆ ಹೇಳಿ. ಇಲ್ಲಿ ನೋಡಿ ಕರೆಂಟ್ ಸಿಟ್ಟಿಂಗ್ ಪ್ರಾಫಿಟ್ ಎಷ್ಟಾಗಿರ್ತಿತ್ತು, 260%, ನಾನು 265% ಆಗಿರ್ತಿತ್ತು ಪ್ರಾಫಿಟ್. ಇದರ ಟಾರ್ಗೆಟ್ ಎಲ್ಲಿವರೆ ಇತ್ತು ಹೇಳಿ, ನಾನು ಹೇಳಿದ್ನಲ್ಲ 750. ಹೇಳಿ ಇಲ್ಲಿ 750 ಅಂದರೆ 441% ಇತ್ತು. ನಾನು ಆದರೆ ಇಲ್ಲಿ 260, ನಾನು ಗೇನ್ ಮಾಡಿದ್ದು ಓನ್ಲಿ 70%. ನಾನು ಈ ವಿಡಿಯೋಲಿ ಯಾಕೆ ಹಾಕಿದೆ ಅಂತ ಹೇಳಿದರೆ 260% ಆಫ್ 4 lakh ಅಂತ ಹೇಳಿದೆ, ಆಲ್ಮೋಸ್ಟ್ 11 lakh ಬರ್ತಾಯಿತ್ತು. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ 10 lakh rupees ಪ್ರಾಫಿಟ್ ಅಂತ ಹಾಕಿದೆ. ಇಲ್ಲಿ ನೋಡಿ PCBLಲ್ಲಿ ನಾನು 70% 3 lakh rupees ಬುಕ್ ಮಾಡಿದೆ ಗೆಳೆಯರೆ. 6 lakh ಪ್ರಾಫಿಟ್ ನೋಡಿ 3 lakh ಬುಕ್ ಮಾಡಿದ್ದೀನಿ. ಇದು ಒಂದು ನನ್ನ ಲರ್ನಿಂಗ್ ಈ ವಿಡಿಯೋದ ಮುಖಾಂತರ ನಾನು ಹೇಳ್ತಾ ಇರೋದು ಗೆಳೆಯರೆ. ಸೊ ಯಾವಾಗಲೂ ಹಾಗೆ ಇದು ನೋಡಿ, ಯಾವಾಗ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಯಾವಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 5000ಕ್ಕಿಂತ ಕೆಳಗಡೆ ಇದ್ದು 1000ಕ್ಕಿಂತ ಮೇಲೆ ಇತ್ತು ಅಂತ ಹೇಳಿದರೆ ಈ ಕ್ರೈಟೀರಿಯಾ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀನಿ, ಒಂದು ಡಿಟೇಲಾಗಿ PPT ಮಾಡಿ ಹೇಳ್ತೀನಿ. 1000 crore ಮೇಲೆ 5000 crore ಕೆಳಗಡೆ ಇದ್ದು ಈ ಥರ ಪ್ಯಾಟರ್ನ್ ಆಯಿತು ಅಂತ ಹೇಳಿದರೆ ಅದು 5x ರಿಟರ್ನ್ ಕೊಡುತ್ತದೆ. ಅದೇ ಸ್ಮಾಲ್ ಕ್ಯಾಪ್ ಅಂದರೆ ಮೈಕ್ರೋ ಕ್ಯಾಪ್ ಅಂದರೆ 500 crore ಒಳಗಡೆ ಇದ್ದು ಗೆಳೆಯರೆ, 500 crore ಒಳಗಡೆ ಇದ್ದು ಏನಾದರೂ ಆವಾಗ ಅದು ಸೈಡ್ ವೇಸ್ ಹೋಗಿ ಬ್ರೇಕೌಟ್ ಆಗುತ್ತೆ ಅಂತ ಹೇಳಿದರೆ ಗೆಳೆಯರೆ, ಅದು ಸೈಡ್ ವೇಸ್ ಹೋಗಿ ಬ್ರೇಕೌಟ್ ಆಗುತ್ತೆ ಅಂತ ಹೇಳಿದರೆ ಗೆಳೆಯರೆ 500 crore ಒಳಗಡೆ ಇದ್ದು ಅದರ ಪೊಟೆನ್ಷಿಯಲ್ 10x ರಿಟರ್ನ್ ಕೊಡೋ ಪೊಟೆನ್ಷಿಯಲ್ ಇರ್ತದೆ ಗೆಳೆಯರೆ. ಇಲ್ಲಿ ನೋಡ್ಬೋದು ನೀವು, ಇದು ಆಲ್ಮೋಸ್ಟ್ ಎಷ್ಟು ವರ್ಷ 7ಇಂದ ಇಲ್ಲಿ ಆಲ್ಮೋಸ್ಟ್ 7 to 8 years ಸೈಡ್ ವೇಸ್ ಹೋದಾಗ ಇದರ ಬ್ರೇಕೌಟ್ ಲೆವೆಲ್ ಏನಾಯಿತು ಅಂತ ಹೇಳಿದರೆ ಇದು ಬ್ರೇಕೌಟ್ ಲೆವೆಲ್ ಆಯಿತು. ಆಲ್ಮೋಸ್ಟ್ 15 ಅಂದರೆ 150 rupeesಗೆ ಹೋಗುತ್ತೆ ಗೆಳೆಯರೆ ವಿದಿನ್ 2 to 3 years. ಇದರ ಪಾಸಿಬಿಲಿಟಿ ಅಷ್ಟೇ, 2 to 3 years ಹೋಯ್ತಾ ಇಲ್ಲ ಅಂತ ನೀವು ನೋಡಿ. 150 ನೋಡಿ, 150 ಅರೌಂಡ್ ಹೋಗಿದೆ. ಇಲ್ಲಿಂದನೇ ಟರ್ನ್ ಅರೌಂಡ್ ಆಗಿದೆ ಗೆಳೆಯರೆ. ಇದು ಮ್ಯಾಥಮೆಟಿಕ್ಸ್ ಅಲ್ಲ, ಇದು ಮ್ಯಾಜಿಕ್ ಅಲ್ಲ, ಇದು ಆ್ಯಕ್ಚುಯಲ್ ಮ್ಯಾಥಮೆಟಿಕ್ಸ್. ಈ ಮ್ಯಾಥಮೆಟಿಕ್ಸನ್ನು ಯಾರೂ ಹೇಳ್ಕೊಡಲ್ಲ. ನಾನು ಇಲ್ಲಿ ಇವಾಗ ಯಾಕೆ 5x ಹೇಳಿದೆ ಗೆಳೆಯರೆ, ಅದ್ರ ಮಾರ್ಕೆಟ್ ಕ್ಯಾಪ್ ಹಾಗೂ ಪ್ಯಾಟರ್ನ್ ಮೇಲೆ ಅದು ಕೋರಿಲೇಟ್ ಆಗಿ ಹೋಗ್ತಾ ಇರೋದು ಮಾರ್ಕೆಟ್. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಲಾಸ್ಟಲ್ಲಿ ವಿಡಿಯೋ ನೋಡಿದವ್ರಿಗೆ ಮಾತ್ರ ಈ ಪಾಯಿಂಟ್ ತಿಳಿದಿರ್ತದೆ, ಇಲ್ಲ ಆದರೆ ನೀವು ಮಿಸ್ ಔಟ್ ಮಾಡಿರ್ತೀರ ಗೆಳೆಯರೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಆಪರ್ಚುನಿಟಿ. ಇದೇ ಥರ ಪ್ಯಾಟರ್ನ್ ಹಾಗೂ ಆಗಿರ್ತದೆ ಹಲವಾರು ಸ್ಟಾಕಲ್ಲಿ ನಾನು ಇನ್ವೆಸ್ಟ್ ಮಾಡಿ ಕೂತ್ಕೊಂಡಿರ್ತೇನೆ. ಸಮಯ ಬಂದಲ್ಲಿ ಹೇಳ್ತೇನೆ. ಧನ್ಯವಾದಗಳು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್, ಶೇರ್, ಲೈಕ್ ಮಾಡಿ, ಸೊ ದ್ಯಾಟ್ ಈ ಥರ ವಿಡಿಯೋ ಹಲವಾರು ಕನ್ನಡಿಗರಿಗೆ ರೀಚ್ ಆಗಿ ಅವರು ಈ ಥರ ವಿಡಿಯೋನ ನೋಡಿ
ಹಣವನ್ನು ಗಳಿಸಿ ಫೈನಾನ್ಷಿಯಲ್ ಫ್ರೀಡಮ್ ಮುಖಾಂತರ ದಾರಿಗೆ ಸಾಗಲಿ ಎಂದು. ಧನ್ಯವಾದಗಳೇ.